ಇತ್ತೀಚೆಗೆ IPL ಸ್ಟಾರ್ಟ್ ಆಗಿದೆ. ಕ್ರಿಕೆಟ್, ಜೂಜು, ಆನ್ಲೈನ್ ಬೆಟ್ಟಿಂಗ್ ಅನ್ಕೊಂಡು ಮಾಡ್ತಾ ಇರೋರು ಎಚ್ಚರವಾಗಿರಬೇಕು. ನೀವು ನೋಡ್ಲೇಬೇಕಾದಂತಹ ಸುದ್ದಿ ಇದು. IPL ಬೆಟ್ಟಿಂಗ್ ಕುಳಗಳಿಗೆ ಖಾಕಿ ಕೊಟ್ಟಿದೆ ಮಾಸ್ಟರ್ ಸ್ಟ್ರೋಕ್. ಎಲ್ಲ ಕಡೆನೂ ಇದೇ ದಂಧೆ ತರ ಆಗೋಗಿದೆ. IPL ಬೆಟ್ಟಿಂಗ್ ದಂಧೆಕೋರರಿಗೆ ಖಾಕಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದು ಶಹಾಪುರ ಪೊಲೀಸರು IPL ಬೆಟ್ಟಿಂಗ್ ಕುಳಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಶಹಾಪುರದ ಮಡಿವಾಳೇಶ್ವರ ಏರಿಯಾದಲ್ಲಿ ನಡೆದಿದೆ ಬೆಟ್ಟಿಂಗ್. 6.99 ಲಕ್ಷ ರೂಪಾಯಿ ನಗದು ಹಾಗೆ 3 ಮೊಬೈಲ್ ಜಪ್ತಿ ಮಾಡ್ಕೊಂಡಿದ್ದಾರೆ. ಯಾರೆಲ್ಲ ಬೆಟ್ಟಿಂಗ್ ಮಾಡ್ತೀರಾ ಜಾಗರೂಕರಾಗಿರ್ಬೇಕು. ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಯಾವುದನ್ನು ಪೊಲೀಸರು ಗಮನಿಸಲ್ಲ. ನಾವು ಆಡಿದ್ದೆ ಆಟ ಅನ್ಕೊಂಡಿದ್ರೆ ಹಿಂಗೆ ಕೈಕೋಳ ಬೀಳೋದು. ಯಾದಗಿರಿಯ ಜಿಲ್ಲೆಯ ಶಹಾಪುರ ಪಟ್ಟಣದಲ್ಲಿ 6.99 ಲಕ್ಷ ರೂಪಾಯಿ ಹಣದ ಜೊತೆಗೆ 3 ಮೊಬೈಲ್ ಅನ್ನ ಜಪ್ತಿಗೊಳಿಸಿಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ಪಟ್ಟಣದ ಮಡಿವಾಳೇಶ್ವರ ಏರಿಯಾದಲ್ಲಿ ನಡೆದ ಘಟನೆ ಇದು. RCB ಮುಂಬೈ ಇಂಡಿಯನ್ಸ್ ಪಂದ್ಯದ ವೇಳೆ ಇಬ್ಬರು ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ರು. IPL ಬೆಟ್ಟಿಂಗ್ ನಡೆಸುತ್ತಿದ್ದ ವೇಳೆ ಇನ್ಸ್ಪೆಕ್ಟರ್ SM ಪಾಟೀಲ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಕಕ್ಕಸಗೇರ ತಾಂಡದ ಪುಂಡಲೀಕ, ಏವೂರ್ ತಾಂಡದ ಹರಿಪ್ರಸಾದ್ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸನಗೌಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸನಗೌಡ, ಈಗಾಗಲೇ IPL ಏನ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಮುಂಚೆಯಿಂದಲೂ ಕೂಡ ಬೆಟ್ಟಿಂಗ್ ನಡೀತಾನೆ ಇತ್ತು. ಬಟ್ IPL ಅಂದಾಗ ಅದು ಸ್ವಲ್ಪ ಜಾಸ್ತಿನೇ ಆಗಿ ಒಂದ್ ರೀತಿ ದಂಧೆ ತರನೇ ಮಾಡ್ತಾರೆ. ಯಾದಗಿರಿಯಲ್ಲಿ ಕೂಡ ಅದು ಹೆಚ್ಚಾಗಿದೆ ಅಂತ ಸದ್ಯದ ಅಪ್ಡೇಟ್ಸ್. ರೂಪ, ಏನು ಯಾದಗಿರಿ ಜಿಲ್ಲೆಯಲ್ಲಿ ಬೆಟ್ಟಿಂಗ್ ದಂಧೆ ಬಲು ಜೋರಾಗಿ ಕಾಣಿಸ್ತಾ ಇತ್ತು. ಏನು ಹಲವುಗಳು ಹಿಂದೆ ಪೊಲೀಸರು ಕೂಡ ತಿಳಿ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಯಾವುದೇ ಜೂಜಾಟಕ್ಕೆ ಇಳಿಬೇಡ ಅಂತೂ ಸಾಕಷ್ಟು ಬಾರಿ ಪೊಲೀಸ್ ಇಲಾಖೆ ಮನವಿ ಮಾಡಿತ್ತು. ಆದ್ರೂ ಕೂಡ ಬೆಟ್ಟಿಂಗ್ ದಂಧೆ ಬಲು ಜೋರಾಯಿತು. ಆ ನಂತರ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮಡಿವಾಳೇಶ್ವರ ಏರಿಯಾದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು. RCB ಮತ್ತು ಮುಂಬೈ ಇಂಡಿಯನ್ಸ್ ಪಂದ್ಯ ನಡೆವರಿಕೆ 6,99 ಲಕ್ಷ ರೂಪಾಯಿ ಬೆಟ್ಟಿಂಗ್ ದಂಧೆಯನ್ನು ಜೋರಾಗಿತ್ತು. ಆದ್ರೆ ಪೊಲೀಸರು ಒಂದು ಹದ್ದಿನ ಕಣ್ಣು ಶಹಾಪುರ ತಾಲೂಕು ಮತ್ತು ಯಾದಗಿರಿ ಜಿಲ್ಲೆಯಾದ್ಯಂತ ಕಣ್ಣಾಡಿಸ್ತಾ ಇದ್ರು. ಇನ್ನೇನು ಶಹಾಪುರ ಘಟನೆಯಲ್ಲಿ ಮತ್ತು ಸುರಪುರ್ ಕೆಲವು ತಾಲೂಕುಗಳಲ್ಲಿ ಬೆಟ್ಟಿಂಗ್ ದಂಧೆ ಬಲು ಜೋರಾದ ನಂತರ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ರೂಪ, ಥ್ಯಾಂಕ್ ಯು ಮಾಹಿತಿಗಾಗಿ. $6.99 ಲಕ್ಷ ದಂಧೆಯನ್ನ ನಡೆಸಿದ ಹಣವನ್ನ ಪಡೆದಂತಹ ಇಬ್ಬರಿಗೆ ಶಾಕ್ ಕೊಟ್ಟಿದ್ದು RCB ಮುಂಬೈ ಇಂಡಿಯನ್ಸ್ ಪಂದ್ಯದ ವೇಳೆ ಇಬ್ಬರು ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ರು. IPL ಬೆಟ್ಟಿಂಗ್ ನಡೆಸಿದ ವೇಳೆ ಇನ್ಸ್ಪೆಕ್ಟರ್ SM ಪಾಟೀಲ್ ನೇತೃತ್ವದಲ್ಲಿ ದಾಳಿ ನಡೆಸಿ ಇಬ್ಬರನ್ನ ಹರಿಪ್ರಸಾದ್, ಪುಂಡಲೀಕ ಇಬ್ಬರನ್ನ ಈಗ ಬಂಧಿಸಿದ್ದಾರೆ. ಇನ್ನ ಕ್ರಿಕ್ 365 ಡೇ ಆಪ್ ನಲ್ಲಿ ಬೆಟ್ಟಿಂಗ್ ಅನ್ನ ನಡೆಸ್ತಾ ಇದ್ದಂತಹ ದಂಧೆಕೋರರು ಇವರು. ಆರೋಪಿಗಳ ಬಳಿದ 3 ಮೊಬೈಲು ಹಾಗೆ 6.25 ಲಕ್ಷ ಅಥವಾ 7 ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ.